ಒಂದು ಸಮಾಂತರ ಶ್ರೇಣಿಯ ಎಮ್ನೇ ಪದ 1/n, ಎನ್ನೇ ಪದ 1/m ಆದರೆ mnನೇ ಪದ 1 ಆಗಿರುತ್ತದೆ ಎಂದು ಸಾಧಿಸಿ. ಸಮಾಂತರ ಶ್ರೇಣಿಯ mನೇ ಪದ am = 1/n. ಅದೇ ರೀತಿ nನೇ ಪದ an = 1/m. am ಅಂತಂದಾಗ a + m - 1 d = 1/n. an ಅಂದರೆ a + n - 1 × d = 1/m. ಈ ಎರಡು ಸಮೀಕರಣಗಳನ್ನು ಒಂದರಲ್ಲಿ ಒಂದು ಕಳೆಯಬೇಕು. 1 2 1 - 2 ಸಮೀಕರಣ ಒಂದರಲ್ಲಿ ಸಮೀಕರಣ 2 a + m - 1 × d ಮೈನಸ್ a + n - 1 × d = 1/n - 1/m. ಎಡಭಾಗದಲ್ಲಿ ಎಡಭಾಗವನ್ನು ಕಳೆಯಬೇಕು, ಬಲಭಾಗದಲ್ಲಿ ಬಲಭಾಗವನ್ನು ಕಳೆಯಬೇಕು. ಈಗ a + m - 1 d ಮೈನಸ್ a ಮೈನಸ್ ಇಂಟು ಪ್ಲಸ್ ಮೈನಸ್ n - 1 d = 1/n - 1/m ಅಂದರೆ ಛೇದಗಳು ಗುಣಾಕಾರ m × n. ಇಲ್ಲಿ ಓರೆ ಗುಣಾಕಾರ 1 × m, m ಮೈನಸ್ n × 1 n, m ಮೈನಸ್ n ಪ್ಲಸ್ a ಮೈನಸ್ a 0 ಆಯಿತು. ಇಲ್ಲಿಗ m - 1 d ಕಾಮನ್ ಇದೆ. ಇಲ್ಲಿ d ಕಾಮನ್ ತೆಗೆದ್ರೆ ಇಲ್ಲಿ n - 1 ಇತ್ತು, ಇಲ್ಲಿ d ಕಾಮನ್ ಇದೆ. ಇಲ್ಲಿ m - n / mn. ಇದನ್ನು ಬಿಡಿಸಿದಾಗ m - 1 ಮೈನಸ್ n ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು d = m - n / mn. ಇಲ್ಲಿ -1 + 1 0 ಆಯಿತು. ಇಲ್ಲಿ m - n ಇಂಟು d = m - n / mn. ನೋಡಿ, ಈ ಕಡೆನೂ m - n ಇದೆ, ಇದು ಈ ಕಡೆ ಬಂದಾಗ ಡಿವೈಡೆಡ್ ಬೈ ಆಗುತ್ತೆ. m - n / mn. ಇಲ್ಲಿ ಇಂಟು ಇದ್ದದ್ದು ಈ ಕಡೆ ಬಂದರೆ ಡಿವೈಡೆಡ್ ಬೈ m - n. m - n ಕ್ಯಾನ್ಸಲ್ ಆಯಿತು. d = 1/mn ಉಳಿತು. ಈಗ d ಬೆಲೆ ಸಿಕ್ತು. ಈ d ಬೆಲೆಯನ್ನು ಸಮೀಕರಣ 1ರಲ್ಲಿ ಹಾಕೋಣ. a + m - 1 ಡಿವೈಡೆಡ್ ಬೈ ಇಂಟು 1/mn = 1/n. a + m/mn ಮೈನಸ್ 1/mn. ಇದರಿಂದ ಬ್ರಾಕೆಟ್ನಲ್ಲಿರೋ ಎರಡು ಪದಗಳಿಗೆ ಗುಣಿಸಬೇಕು. = 1/n. ಈಗ m ಕ್ಯಾನ್ಸಲ್ ಆಯಿತು, ಒಂದ್ಲೆ ಹಾಗೆ ಇಲ್ಲಿ a + 1/n ಮೈನಸ್ 1/mn = 1/n. ಈಗ ನೋಡಿ, ಇಲ್ಲಿ ಪ್ಲಸ್ a ಮಾತ್ರ ಇಟ್ಕೊಂಡು ಉಳಿದೆಲ್ಲ ಆ ಕಡೆ ಶಿಫ್ಟ್ ಮಾಡೋಣ. 1/n ಇದು ಆ ಕಡೆ ಹೋದರೆ -1/n
ಮೈನಸ್ ಇದ್ದಿದ್ದು ಈ ಕಡೆ ಬಂದರೆ ಇದು ಪ್ಲಸ್ 1/mn. ಈಗ ಪ್ಲಸ್ 1/mn ಪ್ಲಸ್ 1/n ಮೈನಸ್ 1/n 0 ಆಯಿತು. ಆದ್ದರಿಂದ ಇಲ್ಲಿ a ಇಸ್ ಈಕ್ವಲ್ ಟು 1/mn ಅಂತ ಆಯಿತು. ಈಗ ನೋಡಿ amn ಇಸ್ ಈಕ್ವಲ್ ಟು a ಪ್ಲಸ್ mn ಮೈನಸ್ 1 ಇಂಟು d. amn ಇಸ್ ಈಕ್ವಲ್ ಟು, ಈಗ a ಅಂದರೆ 1/, ಇದನ್ನು ಬರಿತೀವಿ 1/mn ಪ್ಲಸ್ mn ಮೈನಸ್ 1 d ಅಂದರೂ ಕೂಡ 1/mn ಆಗ್ತದೆ. ಈಗ 1/mn ಪ್ಲಸ್ mn ಡಿವೈಡೆಡ್ ಬೈ mn, ಈ 1/mn ಇಂದ ಬ್ರಾಕೆಟ್ನಲ್ಲಿರೋ ಎರಡು ಪದಗಳಿಗೆ ಗುಣಾಕಾರ ಮೈನಸ್ 1/mn. ಈಗ mn ಒಂದ್ಲಿ ಆಮೇಲೆ ಇಲ್ಲಿ ಪ್ಲಸ್ 1/mn ಇದೆ, ಇಲ್ಲಿ ಮೈನಸ್ 1/mn ಇದೆ, ಇವೆರಡು 0 ಆಗಿಬಿಡ್ತದೆ, ಕ್ಯಾನ್ಸಲ್ ಆಯಿತು. ಈಗ ನಮಗೆ amn ಇಸ್ ಈಕ್ವಲ್ ಟು 1/1 ಅಂದರೆ 1. ಈ ರೀತಿ ನಾವು ಇದನ್ನು ಪ್ರೂವ್ ಮಾಡಬೇಕು.